ಅಂದರೆ ಆ್ಯಕ್ಚುಲಿ ನಾನು ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದ್ದು ನಂದು ಸೀರಿಯಲ್ ಇಂಡಸ್ಟ್ರಿಗೆ ಬಂದಾಗ ನಾನು ಕನ್ನಡದಲ್ಲೇ ಸ್ಟಾರ್ಟ್ ಮಾಡಿದ್ದೆ. ಆ್ಯಕ್ಚುಲಿ ನಾಗಕನ್ನಿಕೆ ಅಂತ ಕನ್ನಡದಲ್ಲಿ 2018 ಮಾಡಿದ್ದೆ. ಆ್ಯಸ್ ಎ ಲೀಡಾಗೆ ಸ್ಟಾರ್ಟ್ ಮಾಡಿದ್ದು. ಅದಕ್ಕಿಂತ ಮುಂಚೆ ರಂಗಭೂಮಿ ಅದೆಲ್ಲ ಮಾಡಿದ್ದೆ, 1 ವರ್ಷ ರಂಗಭೂಮಿ ಮಾಡಿದ್ದೆ. ಅದಾದಮೇಲೆ ಮೈಸೂರಲ್ಲೇ, ಅದಾದಮೇಲೆ ಆಡಿಷನ್ಸ್ ಎಲ್ಲ ಕೊಟ್ಕೊಂಡು ಹೋದಾಗ ಸೀರಿಯಲ್ಲಿ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ತು. ಅಲ್ಲಿ ಅನ್ನಪೂರ್ಣ ಸ್ಟುಡಿಯೋ ಅಂತ ಇದೆ ತೆಲುಗುಲಿ, ಅವ್ರ ಪ್ರೊಡಕ್ಷನ್ನ ಕಾಲ್ ಬಂತು, ಈ ಥರ ತೆಲುಗುಲಿ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಆ ಟೈಮಲ್ಲಿ ನನಗೆ ಕನ್ನಡದಲ್ಲಿ ಯಾವುದೂ ಆಫರ್ ಇರಲಿಲ್ಲ, ಅಂದರೆ ಪ್ರಾಜೆಕ್ಟ್ ಯಾವುದೂ ಕೈಯಲ್ಲಿರಲಿಲ್ಲ. ಸೊ ಆ ಟೈಮಲ್ಲಿ ಒಪ್ಕೊಳ್ಳೋಣ, ಮಾಡೋಣ, ಎಲ್ಲಿದ್ದರೂ ಆ್ಯಕ್ಟಿಂಗ್ ಎತ್ತನೇ ಮಾಡಬೇಕಾಗಿರೋದು, ಅಂದರೆ ಅದೊಂದು ಎಕ್ಸ್ಪೋಜರ್ ಥರ ಆಗುತ್ತೆ, ನನಗೆ ಸಿಗುತ್ತೆ. ಅಂದರೆ ಕಲಿಬೋದು ಅನ್ನೋ ಒಂದು ಇದರಲ್ಲಿ ತೆಲುಗುಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅಂದರೆ ನನಗಾಗ ಯಾವುದೇ ಥರ ತೆಲುಗು ಭಾಷೆ ಬರ್ತಿರಲಿಲ್ಲ, ಅಲ್ಲಿ ಹೋದ್ಮೇಲೆ ಕಲ್ತಿದ್ದು. ಸೊ ಹಂಗೆ ಸ್ಟಾರ್ಟ್ ಆಯ್ತು ಅಂದಿದ್ದು. ಓಕೆ, ಸೊ ನೀವು ನಟನೆ ಸ್ಟಾರ್ಟ್ ಮಾಡಿದಾಗ ನಿಮ್ದು ವಯಸ್ಸು ಎಷ್ಟು? ನಂದು ವಯಸ್ಸು ಚಿಕ್ಕ ವಯಸ್ಸಲ್ಲೇ ಸ್ಟಾರ್ಟ್ ಮಾಡಿದ್ರಾ ಅಥವಾ ಹೇಗೆ ನಿಮ್ಮ ಕೆರಿಯರ್ ಬಗ್ಗೆ? ಇಲ್ಲ, ಆ್ಯಕ್ಚುಲಿ ಆ್ಯಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ ನಾನು ತುಂಬ ಲೇಟ್. ಅಂದರೆ ತುಂಬ ಲೇಟ್ ಅಂತಂದರೆ 22 ಅಲ್ಲಿ ಅಂದ್ಕೊಂಡಿದ್ದು ನಾನು ಆ್ಯಕ್ಚುಲಿ. ಸೊ 22 ಅಲ್ಲಿ ಅಂದರೆ ನಾನು ಕಾಲೇಜ್ ಟೈಮಲ್ಲಿ ಇರ್ಬೇಕಾದ್ರೆ ಮಾಡಲಿಂಗ್ ಆ ಥರ ರ್ಯಾಂಪ್ ವಾಕ್ ಎಲ್ಲ ಮಾಡ್ತಿದ್ದೆ. ಅಲ್ಲಿಂದ ಸ್ವಲ್ಪ ಇಂಟ್ರೆಸ್ಟ್ ಸ್ಟಾರ್ಟ್ ಆಯಿತು. ಅಂದರೆ ಓಕೆ, ಸಿನಿಮಾನು ಮಾಡೋಣ ಅಂದರೆ ಆ್ಯಸ್ ಎ ಸಿನಿಮಾ ಲವರ್ ನಾನು ತುಂಬ ಸಿನಿಮಾಗಳು ನೋಡ್ತಿದ್ದು. ಈ ಥರ ಸಿನಿಮಾ ಯಾವ್ದಾದ್ರು ಇನ್ಫ್ಲುಯೆನ್ಸ್ ಆಗ್ತಿದ್ರೆ ಅಯ್ಯೋ ನಾನು ಅದ್ರಲ್ಲಿ ಮಾಡಬೇಕಿತ್ತು, ನಾನು ಹಿಂಗೆ ಕಾಣಿಸ್ಕೋಬೇಕಿತ್ತು ಅಂತ ಅನ್ನಿಸ್ತಿತ್ತು.